11 ಜನ ಸತ್ತಿದ್ದಾರೆ. ಬಟ್ ಈ 33 ಜನರು ಕೂಡ ಅದೃಷ್ಟವಶಾತ್ 47 ಇಂಜರ್ಡ್. 47 ಸರ್. 47 ಮೈನರ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು. ಮೈನರ್ ಅವರು ಔಟ್ ಪೇಷಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಟೋಟಲ್ ಪಾರ್ಟಿಸ್ ಕೆಲವರು ಔಟ್ ಪೇಷಂಟ್ ಆಗಿ ಹೊಟ್ಟೋಗಿದ್ದಾರೆ, ಚಿಕಿತ್ಸೆ ಪಡ್ಕೊಂಡು ಹೊಟ್ಟೋಗಿದ್ದಾರೆ. ಅವರು ಸೇರಿಸಿದ್ರೆ 47 ಜನ. ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟರ್ಗಳ ಜೊತೆ ಮಾತಾಡಿದ ಮೇಲೆ ನನಗೆ ಅವ್ರು ಹೇಳಿರೋ ಪ್ರಕಾರ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್. ಅಂದ್ರೆ ಯಾರು ಇಂಜರ್ಡ್ ಕ್ರಿಟಿಕಲ್ ಇಲ್ಲ ಅಂತ. ಕ್ರಿಟಿಕಲ್ ಯಾರು ಇಲ್ಲ ಇಂಜರ್ಡ್. ಅವ್ರಿಗೆ ಬೇರೆ ರೀತಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು ಮತ್ತೆ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರನೇ ಮಾಡಿಕೊಡ್ತದೆ. ಇದು ಒಂದು ಅನಿರೀಕ್ಷಿತ ದುರಂತ. ಯಾರು ಈ ಕಾಲ್ತುಳಿತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತದೆ. ಅವರ ಕುಟುಂಬ ವರ್ಗದವರಿಗೆ ಬಹಳ ಜನ ಯುವಕ ಯುವತಿಯರು, ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೊ ಅವರು ವಾರಸುದಾರರಿಗೆ, ಅವರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿನೂ ಕೂಡ ಆರ್ಡರ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೀವಿ. ವಿಚಾರಣೆ ಮಾಡಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂತ ಬೆಳವಣಿಗೆ. ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ, ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಭದ್ರತಾ ವೈಫಲ್ಯ ಅಂತ ತಮ್ಗೇನು ಅನ್ಸಲ್ಲ? ಘಟನೆಗೆ ಭದ್ರತಾ ವೈಫಲ್ಯ ಕಾರಣ ಅಂತ. ಏನ್ ಭದ್ರತೆ ವೈಫಲ್ಯ? ನೀನು ವಿರೋಧ ಪಕ್ಷದವ್ರ ತರ ಮಾತಾಡ್ತೀಯಲ್ಲ. ನೋಡಪ್ಪ ಹೇಳ್ರಿ ಇಲ್ಲಿ ಕ್ಲೀನ್ ಚೀಟ್ ಕೊಟ್ಬಿಟ್ರೆ ಅನ್ಎಕ್ಸ್ಪೆಕ್ಟೆಡ್ ನಡೆದಿದೆ ಅಂತ ಕ್ಲೀನ್ ಚೀಟ್ ಕೊಟ್ಬಿಟ್ಟಿರ್ತಾವ. ಕ್ಲೀನ್ ಚಿಟ್ಟು ಅನಿರೀಕ್ಷಿತವಾಗಿ ನಡೆದಿದೆ ಅಂತ ಹೇಳ್ಕೊಂಡು ಕ್ಲೀನ್ ಚೀಟ್ ಅನಿರೀಕ್ಷಿತವಾಗಿ ಬಂದಿದ್ದಾರೆ ಜನ ಅಂತ ಹೇಳಿದ್ದಪ್ಪ. ಸರಿ ಕೇಳಿಸ್ಕತೆ ಇಲ್ವಲ್ಲ? ಅನಿರೀಕ್ಷಿತವಾಗಿ ಜನ ಬಂದಿದ್ರು. Sir, including the cabinet minister from the central government are saying that the Congress government here is busy in photo op. They forgot to do their duty today is what the union ministers are also tweeting, sir. No. I do not want to play politics here in this case. BJP people are playing politics. I do not want to play politics. That is why ಅನಿರೀಕ್ಷಿತವಾದ ಜನ ಬಂದಿದ್ರು ಕೂಡ ನಾನು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ. ಯಾರು ತಪ್ಪಿತಸ್ಥರಿದ್ದಾರೆ, ಅದು ಭದ್ರತಾ ವೈಫಲ್ಯ ಇರ್ಬೋದು, ಇನ್ಯಾವುದೇ ವೈಫಲ್ಯ ಇರ್ಬೋದು, ಯಾವುದೇ ಇರ್ಬೋದು, ಅವೆಲ್ಲಕ್ಕೂ ಕೂಡ ಮ್ಯಾಜಿಸ್ಟ್ರಿಯಲ್
ಎಂಕ್ವೈರಿಯನ್ನು Sir, preparedness ಇರ್ಲಿಲ್ಲ. What was the urgency ಅಂತ ಕೇಳ್ತಾರೆ. Sir, if you can brief in English also, sir. If you can brief in English also, sir. 2 minutes. English brief ಮಾಡಿ. Because it's a national issue. ಯಾಕಂದ್ರೆ ಪೂರ್ವ ತಯಾರಿಯಲ್ಲಿ ಇದನ್ನು ಮಾಡಿದ್ರು ಹೀಗಾಗಿ ದುರಂತ ಆಯಿತು ಅಂತ ಹೇಳಿ ಆರೋಪ ಕೇಳಿಬರುತ್ತೆ. ಪೂರ್ವ ತಯಾರಿಯಿಂದ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಯಿತು, ಹಾಗಾಗಿ ದುರಂತ ಆಯಿತು ಅಂತ ಹೇಳಿ ಆರೋಪ ಸರ್ಕಾರದಲ್ಲಿ ಆರೋಪಗಳು ಕೇಳಿಬರ್ತಾರೆ. What was the urgency? ನಾನು I do not want to defend the incident, the tragedy so happened. I do not want to defend, I do not want to play politics in this. Our government is not going to play politics. ಸರ್ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬೇಡ. See, let us see the outcome of the ministerial report. I will give 15 days time. Sir, is there preliminary information? What exactly happened during the stampede? So, what created the chaos? Which gate did it happen? ಅಲ್ಲಿ ನಾನು ಈಗಾಗಲೇ ಹೇಳಿದೆ, there are very small gates. Yes. I hope that you have visited the cricket stadium. There are small gates. The people entered through the gates. You have broken the gates. They have broken the gates also. So stampede has taken place. Nobody has expected so much of crowd will come because the capacity of the stadium is only 35,000 people. Only 35,000 seats are there. But 2 to 3 lakh people have come to participate in the celebration. So that is why, see, ಮೇಲ್ನೋಟಕ್ಕೆ ಹಂಗ ಅನ್ಸುತ್ತೆ, ಪ್ರೇಮ ಪೇಶಿ, ಇಟ್ ಲುಕ್ಸ್ ಲೈಕ್ ದಟ್. ಇಟ್ ಡಸಂಟ್ ಮೀನ್ ದಟ್ ನಾನು ಖಚಿತವಾಗಿ ಏನು ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ. ದಟ್ ಇಸ್ ವೈ ಐ ಆರ್ಡರ್ಡ್ ministerial inquiry and I given 15 days time. Sir, Rahul Gandhi has tweeted. Your leader Rahul Gandhi has just tweeted, sir. Every safety protocol for public event must be reviewed by the government and strictly enforced. Anta tweet ಮಾಡಿದ್ರು sir Rahul Gandhi just now, sir. ನಾನು ನೋಡಿಲ್ಲ, ಇನ್ನೂ ನೋಡಿಲ್ಲ. ಸರ್ ಒಬ್ರು ಮಾತಾಡ್ರಿ, ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ಅನುಮತಿ ಕೊಡಲಿಲ್ಲ. ಮಾತಾಡ್ತಾ ಇದ್ದಾರೆ ತಾಳಪ್ಪ. ಸರ್ ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳಿರೋ ಕಾರಣಕ್ಕೆ ಮಾಡಲಿಲ್ಲ ಅನ್ನೋದು ಸರ್. ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು. ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಯಾರು? ಬೆಂಗಳೂರು ಸಿಟಿ ಕಮಿಷನರ್ ಅವರು. ಇಲ್ಲ ನಿಮ್ಗೆ ಯಾರು ಹೇಳಿದ್ರು? ಡಿ ಸಿ ಹೇಳಿದ್ರ ಹಂಗೆ ನಿಮ್ಗೆ? ಅಲ್ಲ, ಮೈಸೂರು ಡಿ ಸಿ, ಬೆಂಗಳೂರು ಡಿ ಸಿ ಹೇಳಿದ್ರ ಹಂಗೆ ನಿಮ್ಗೆ? ಇಲ್ಲ ಇಲ್ಲ ಸರ್, ಬೆಂಗಳೂರು ಡಿ ಸಿ ಹೇಳಿಲ್ಲ. ಮತ್ತೆ ಯಾರು ಹೇಳಿದ್ರು ಗೊತ್ತಾ? ಯಾರು ಹೇಳಿದ್ರಿ? ಯಾರು ಹೇಳಿದ್ರಪ್ಪ ನಿನಗೆ? ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಪ್ಪ? ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ಮಾಡ್ಬೇಕು. ಸಿ, ಇಟ್ ಈಸ್ ಕ್ರಿಕೆಟ್ ಅಸೋಸಿಯೇಷನ್ ವಿಚ್ ಅರೇಂಜ್ ದಿ ಪ್ರೋಗ್ರಾಮ್ ಅಲ್ವಾ? ನಮ್ಗೇನು ಹೇಳಿಲ್ಲ ಅದನ್ನ. ನಾವು ಇಲ್ಲಿ ಅರಮನೆ ಅಂತ ವಿಧಾನಸೌಧ ಮುಂದ್ಗಡೆ ಮಾಡಿದ್ದು, ಅಲ್ಲೇನಾರು ಆಗಿದ್ಯಾ? ಇಲ್ಲ ಅಲ್ವಾ? ಅಲ್ಲಿ ಸುಖಾಂತವಾಗಿ ನಡೆದಿದೆ. ಬಟ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಗೇನು ಗೊತ್ತಾಗ್ಲಿಲ್ಲ. ನಾನು ಹೋಗೂ ಇರ್ಲಿಲ್ಲ ಅಲ್ಲಿ. ಮಳೆ ಬರಲಿಲ್ಲ, ಅದು ಸಮಸ್ಯೆ ಆಗೋದು. ನಮ್ಗೆ ತುಂಬಾ ಜನ ಕಲ್ಲು ಓಡಿಸ್ಕೊಂಡ್ವಿ, ಚಪ್ಪಲು ತಗೊಂಡು ಕೂಡಿದ್ದಾರೆ, ಎಲ್ಲ ತುಂಬಾ ಜನ ಎಲ್ಲ ಆಗಿದೆ. ಯಾರು? ವಿಧಾನಸೌಧದಲ್ಲಿ ಸುಮ್ಮನೆ ನೀವೆಲ್ಲ ಅಲ್ಲಿ ಅಲ್ಲೋ ಇದ್ರಲ್ಲಪ್ಪ ನೀವೆಲ್ಲ. ನನಗ್ ಗೊತ್ತಿರೋ ಮಟ್ಟಿಗೆ ಏನೂ ನಡೆದಿಲ್ಲ ಅಲ್ಲಿ. ನನಗ್ ಗೊತ್ತಿರೋ ಮಟ್ಟಿಗೆ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೂ ನಡೆದಿಲ್ಲ. ನೋಡಪ್ಪ, ಈ ತರದವು ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ. ನಾನು ನಡೆದಿಲ್ಲ ಅಂತಲ್ಲ, ಇಂಥವು ಬೇಕಾದಷ್ಟು ಕಡೆ ನಡೆದಿದ್ದಾವೆ. ಆದ್ರೆ ನಾನು ಎಲ್ಲನೂ ಈಗ ಡಿಫೆಂಡ್ ಮಾಡ್ಕೊಳಕ್ ಹೋಗಲ್ಲ. ಅಲ್ಲಿ ನಡೆದಿದ್ದಾವೆ, ಹಿಂದೆ ನಡೆದಿತ್ತು,
ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ನಾನು ಹೋಗಿದ್ದೀನ. ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.